ನಮಸ್ಕಾರ. ನೀವು ಮಿಥುನ ರಾಶಿಯವರಾಗಿದ್ದರೆ 2026ರ ವರ್ಷವು ನಿಮ್ಮ ಬದುಕಿನಲ್ಲಿ ಜ್ಞಾನ ಮತ್ತು ಸಂಪತ್ತು ಎರಡನ್ನೂ ಏಕಕಾಲಕ್ಕೆ ನೀಡುವ ಒಂದು ಅದ್ಭುತ ವರ್ಷವಾಗಲಿದೆ. ಬ್ರಹ್ಮಾಂಡದ ಪ್ರಭಾವಿ ಗ್ರಹಗಳಾದ ಗುರು ಮತ್ತು ಶನಿದೇವನ ಸಂಚಾರದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಕ್ರಾಂತಿಕಾರಿ ಬದಲಾವಣೆಗಳಾಗಲಿವೆ ಎಂಬ ರಹಸ್ಯ ಮಾಹಿತಿ ಇಲ್ಲಿದೆ. ಆ ತಾಯಿ ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲೆ ನೆಲೆಸಲಿ ಎಂದು ಬಯಸುವುದಾದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಭಕ್ತಿಯಿಂದ ಬರೆಯಿರಿ. ಈ ನಾಮಸ್ಮರಣೆಯು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ತರಲಿ. ಹಾಗೆಯೇ ಮರೆಯದೆ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಬೆಂಬಲ ಸೂಚಿಸಿ. ಬನ್ನಿ, ಮಿಥುನ ರಾಶಿಯ ಆರ್ಥಿಕ ಭವಿಷ್ಯದ ಆ 5 ಪ್ರಮುಖ ರಹಸ್ಯಗಳನ್ನು ಬಿಡಿಸಿ ನೋಡೋಣ. ಮಿಥುನ ರಾಶಿಯವರೇ, 2026ರ ವರ್ಷವು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಶಕ್ತಿ ಹೊಂದಿದೆ. ಮೊದಲ ಪ್ರಮುಖ ಆರ್ಥಿಕ ಪ್ರಭಾವವೆಂದರೆ ಗುರುಬಲದ ಉತ್ತುಂಗ ಸ್ಥಿತಿ. 2026ರ ಆರಂಭದಿಂದ ಅಕ್ಟೋಬರ್ವರೆಗೆ ದೇವಗುರು ಬೃಹಸ್ಪತಿಯು ನಿಮ್ಮದೇ ರಾಶಿಯಲ್ಲಿ ಅಂದರೆ 1ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಇದರರ್ಥ ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಈ ವರ್ಷ ಹಣವನ್ನು ತಂದುಕೊಡಲಿದೆ. ಇದುವರೆಗೆ ನೀವು ಹಾಕಿಕೊಂಡಿದ್ದ ಯೋಜನೆಗಳು ಹಣದ ಕೊರತೆಯಿಂದ ನಿಂತು ಹೋಗಿದ್ದರೆ ಈ ವರ್ಷ ಆ ಎಲ್ಲ ಯೋಜನೆಗಳಿಗೆ ಜೀವ ಬರಲಿದೆ. ಹೊಸ ಹೊಸ ಆಲೋಚನೆಗಳು ನಿಮಗೆ ಲಾಭದಾಯಕ ಹಾದಿಗಳನ್ನು ತೋರಿಸಲಿವೆ. ಮಿಥುನ ರಾಶಿಯವರು ಹುಟ್ಟಿನಿಂದಲೇ ಚತುರರು. ಆದರೆ ಈ ವರ್ಷ ನಿಮ್ಮ ಚತುರತೆಗೆ ಗ್ರಹಗಳ ಬೆಂಬಲ ಸಿಗುವುದರಿಂದ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಧನಲಾಭವಾಗಲಿದೆ. ಇದು ಕೇವಲ ಸಂಪಾದನೆಯ ವರ್ಷವಲ್ಲ, ನಿಮ್ಮ ವ್ಯಕ್ತಿತ್ವದ ಮೂಲಕ ನೀವು ಆರ್ಥಿಕವಾಗಿ ಬೆಳೆಯುವ ವರ್ಷ. ಎರಡನೇ ಪ್ರಮುಖ ಪ್ರಭಾವವೆಂದರೆ ಕರ್ಮಸ್ಥಾನದಲ್ಲಿ ಶನಿದೇವನ ಪ್ರಭಾವ. ಶನಿದೇವನು ನಿಮ್ಮ ರಾಶಿಯ 8ನೇ ಮನೆಯಲ್ಲಿ ಅಂದರೆ ವೃತ್ತಿ ಸ್ಥಾನದಲ್ಲಿ ಸಂಚರಿಸುತ್ತಿರುವುದು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ದೊಡ್ಡ ಆರ್ಥಿಕ ಬದಲಾವಣೆಗಳನ್ನು ತರಲಿದೆ. ಶನಿಯು ಕಠಿಣ ಪರಿಶ್ರಮದ ಸಂಕೇತ. ನೀವು ಉದ್ಯೋಗದಲ್ಲಿದ್ದರೆ ಈ ವರ್ಷ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಅದರ ಜೊತೆಗೆ ಆದಾಯವು ಗಣನೀಯವಾಗಿ ಏರಿಕೆಯಾಗಲಿದೆ. ಉದ್ಯಮಿಗಳಿಗೆ ಹೊಸ ಹೊಸ ಕಾಂಟ್ರಾಕ್ಟ್ಗಳು ಸಿಗುವ ಸಾಧ್ಯತೆ ಇದೆ. ಶನಿಯು 10ನೇ ಮನೆಯಲ್ಲಿರುವುದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ತಕ್ಕ ಪ್ರತಿಫಲ ದೊರೆಯುವುದು ಖಚಿತ. ಆದರೆ ನೆನಪಿಡಿ, ಶನಿಯು ಮೈಗಳ್ಳತನವನ್ನು ಸಹಿಸುವುದಿಲ್ಲ. ನೀವು ಎಷ್ಟು ಶ್ರಮ ಹಾಕುತ್ತೀರೋ ಅದಕ್ಕೆ 10ರಷ್ಟು ಲಾಭವನ್ನು ಶನಿದೇವನು ನೀಡಲಿದ್ದಾನೆ. ಇದು ನಿಮ್ಮ ವೃತ್ತಿ ಜೀವನದ ಆರ್ಥಿಕ ಭದ್ರತೆಗೆ ಅಡಿಪಾಯ ಹಾಕುವ ಕಾಲ. ಮೂರನೇ ಪ್ರಮುಖ ಪ್ರಭಾವವು ನಿಮ್ಮ ಆರ್ಥಿಕ ವಿಸ್ತರಣೆ ಮತ್ತು ಪಾಲುದಾರಿಕೆಗೆ ಸಂಬಂಧಿಸಿದೆ. 2026ರಲ್ಲಿ ಮಿಥುನ ರಾಶಿಯವರು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅಥವಾ ಹೊಸ ಹೂಡಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಇದು ಬಹಳ ಸೂಕ್ತವಾದ ಸಮಯ. ಗುರುವಿನ ದೃಷ್ಟಿ ನಿಮ್ಮ 7ನೇ ಮತ್ತು 9ನೇ ಮನೆಯ ಮೇಲಿರುವುದರಿಂದ ನಿಮ್ಮ ಸಂಗಾತಿ ಅಥವಾ ವ್ಯವಹಾರದ ಪಾಲುದಾರರಿಂದ ನಿಮಗೆ ಅನಿರೀಕ್ಷಿತ ಆರ್ಥಿಕ ಬೆಂಬಲ ಸಿಗಲಿದೆ. ದೂರದ ಪ್ರಯಾಣಗಳು ಅಥವಾ ವಿದೇಶಿ ವ್ಯವಹಾರಗಳಿಂದ ಧನಲಾಭವಾಗುವ ಯೋಗವಿದೆ. ನಿಮ್ಮ ಸಂಪರ್ಕಗಳೇ ಈ ವರ್ಷ ನಿಮಗೆ ಆಸ್ತಿಯಾಗಲಿವೆ. ಹೊಸ ಜನರನ್ನು ಭೇಟಿಯಾಗುವುದು ಮತ್ತು ಹೊಸ ಜ್ಞಾನವನ್ನು ಪಡೆಯುವುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದರೆ ಮಿಥುನ ರಾಶಿಯವರಲ್ಲಿರುವ ದ್ವಂದ್ವ ಮನೋಸ್ಥಿತಿಯೇ ಇಲ್ಲಿ ಸಮಸ್ಯೆ ತರಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಗೊಂದಲಕ್ಕೆ ಒಳಗಾಗದೆ ದೃಢವಾಗಿರುವುದು ಈ ವರ್ಷದ ಆರ್ಥಿಕ ಯಶಸ್ಸಿನ ಗುಟ್ಟಾಗಿದೆ. 4ನೇ ಪ್ರಭಾವವು ನಿಮ್ಮ ಉಳಿತಾಯ ಮತ್ತು ಸಂಚಿತ ಸಂಪತ್ತಿನ ಮೇಲೆ ಇರುತ್ತದೆ. 2026ರ ಅಂತ್ಯದ ವೇಳೆಗೆ ಅಂದರೆ ಅಕ್ಟೋಬರ್ ನಂತರ ಗುರುವು ನಿಮ್ಮ 2ನೇ ಮನೆಯಾದ ಧನಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ಪಾಲಿಗೆ ಜೇನುತುಪ್ಪ ಸವಿದಂತೆ. ವರ್ಷವಿಡೀ ನೀವು ಮಾಡಿದ ಶ್ರಮದ ಫಲವು ವರ್ಷದ ಕೊನೆಗೆ ದೊಡ್ಡ ಉಳಿತಾಯವಾಗಿ ಪರಿಣಮಿಸಲಿದೆ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಹಣವನ್ನು ಹೆಚ್ಚು ಖರ್ಚು ಮಾಡುತ್ತಾರೆ. ಆದರೆ ಈ ವರ್ಷ ನಿಮ್ಮಲ್ಲಿ ಉಳಿತಾಯದ ಮನೋಭಾವ ಹೆಚ್ಚಾಗಲಿದೆ. ಹಳೆಯ ಹೂಡಿಕೆಗಳಿಂದ ಲಾಭಾಂಶ ಸಿಗುವುದು ಅಥವಾ ಷೇರು ಮಾರುಕಟ್ಟೆಯಲ್ಲಿ ನೀವು ಹೂಡಿದ ಹಣವು ದುಪ್ಪಟ್ಟಾಗುವ ಸಂಭವವಿದೆ. ಸ್ಥಿರಾಸ್ತಿಯನ್ನು ಕೊಳ್ಳಲು ಅಥವಾ ಹಳೆಯ ಮನೆಯನ್ನು ನವೀಕರಿಸಲು ನೀವು ಹಣವನ್ನು ವೆಚ್ಚ ಮಾಡಬಹುದು. ಇದು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಆಸ್ತಿಯಾಗಿ ನಿಲ್ಲಲಿದೆ. ನಿಮ್ಮ ಹಣದ ಪೆಟ್ಟಿಗೆಯನ್ನು ತುಂಬಿಸಲು ಈ ವರ್ಷ ಗ್ರಹಗಳು ಸನ್ನದ್ಧವಾಗಿವೆ. 5ನೇ ಮತ್ತು ಕೊನೆಯ ಪ್ರಭಾವವೆಂದರೆ ಸಾಲ ಮತ್ತು ವಿವಾದಗಳಿಂದ ಮುಕ್ತಿ. ಮಿಥುನ ರಾಶಿಯವರೇ, ನೀವು ಕಳೆದ ಕೆಲವು ವರ್ಷಗಳಿಂದ ಕಾನೂನುಬದ್ಧ ಆರ್ಥಿಕ ವಿವಾದಗಳಲ್ಲಿ ಅಥವಾ ಸಾಲದ ಸುಳಿಯಲ್ಲಿ ಸಿಲುಕಿದ್ದರೆ 2026 ಆ ಸಂಕಷ್ಟಗಳಿಂದ ಹೊರಬರಲು ನಿಮಗೆ ದಾರಿ ಮಾಡಿಕೊಡಲಿದೆ. ಶನಿಯ ದೃಷ್ಟಿ ಮತ್ತು ಗುರುವಿನ ಸಂಚಾರವು ನಿಮ್ಮ ಶತ್ರುಗಳ ಮೇಲೆ ಜಯ ನೀಡುವಂತೆ ಮಾಡುತ್ತದೆ. ಬಾಕಿ ಉಳಿದಿದ್ದ ಕೋರ್ಟ್ ಕೇಸುಗಳು ನಿಮ್ಮ ಪರವಾಗಿ ಬಂದು ಅದರಿಂದ ನಿಮಗೆ ಆರ್ಥಿಕ ಪರಿಹಾರ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಸಾಲಗಳನ್ನು ಒಂದೊಂದಾಗಿ ತೀರಿಸುತ್ತಾ ನೀವು ಆರ್ಥಿಕ ಸ್ವಾತಂತ್ರ್ಯದ ಕಡೆಗೆ ಹೆಜ್ಜೆ ಇಡಲಿದ್ದೀರಿ. ಇದು ನಿಮಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ.
ಯಾರು ಈ ವರ್ಷ ಶಿಸ್ತಿನಿಂದ ಹಣಕಾಸಿನ ವ್ಯವಹಾರಗಳನ್ನು ಮಾಡುತ್ತಾರೋ ಅವರಿಗೆ ಮುಂಬರುವ ವರ್ಷಗಳಲ್ಲಿ ಯಾವುದೇ ಆರ್ಥಿಕ ಅಸ್ಥಿರತೆ ಎದುರಾಗುವುದಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಲು ಮತ್ತು ಗ್ರಹಗಳ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಿ. ಮಿಥುನ ರಾಶಿಯ ಅಧಿಪತಿ ಬುಧನಾಗಿರುವುದರಿಂದ ಪ್ರತಿ ಬುಧವಾರ ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಸಿರು ತರಕಾರಿಗಳನ್ನು ದಾನ ಮಾಡಿ. ಇದು ನಿಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿ ಸರಿಯಾದ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗೆಯೇ ಶನಿವಾರದ ದಿನ ಪಕ್ಷಿಗಳಿಗೆ ಕಾಳುಗಳನ್ನು ಹಾಕಿ ಅಶಕ್ತರಿಗೆ ಸಹಾಯ ಮಾಡಿ. ಇದು ಶನಿದೇವನ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತದೆ. ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ನಿಮ್ಮ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗಲು ಕಾರಣವಾಗುತ್ತದೆ. ಈ ಸರಳ ಕೆಲಸಗಳು ನಿಮ್ಮ ಬದುಕಿನಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆ ತರುತ್ತವೆ. ಈ ಅಮೂಲ್ಯ ಮಾಹಿತಿಯನ್ನು ನಿಮ್ಮ ಮಿಥುನ ರಾಶಿಯ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ತಪ್ಪದೇ ಶೇರ್ ಮಾಡಿ. ಈ ಮಾಹಿತಿಯು ನಿಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನವಾಗಲಿ ಎಂಬುದು ನಮ್ಮ ಹಾರೈಕೆ. ಇಂತಹ ಇನ್ನೂ ಹೆಚ್ಚಿನ ಉಪಯುಕ್ತ ಮತ್ತು ನಿಖರ ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಿಮ್ಮ ಬೆಂಬಲ ಸೂಚಿಸಿ. ಅಂತಿಮವಾಗಿ ನಿಮ್ಮ ಆರ್ಥಿಕ ಪ್ರಗತಿಯನ್ನು ಬ್ರಹ್ಮಾಂಡಕ್ಕೆ ದೃಢಪಡಿಸಲು ಕಮೆಂಟ್ ಬಾಕ್ಸ್ನಲ್ಲಿ ಈ ಒಂದು ಶಕ್ತಿಯುತ ಸಾಲನ್ನು ಬರೆಯಿರಿ. 2026 ನನ್ನ ಆರ್ಥಿಕ ಏಳಿಗೆಯ ವರ್ಷ. ನಿಮ್ಮ 2026ರ ವರ್ಷವು ಜ್ಞಾನ, ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ಆಶಿಸುತ್ತಾ ಈ ಮಾಹಿತಿಯನ್ನು ಮುಕ್ತಾಯಗೊಳಿಸುತ್ತೇವೆ. ನಮಸ್ಕಾರ.